ಆಹೋ ಅಣ್ಣಗಳಿರ, ನನ್ನ ಕರವನ್ನು ಪಿಡಿದು ದರದರನೆ ಯಾತಕ್ಕೆ ಎಳುತ್ತಿರುವಿರಿ ನೀವು? ನಿನ್ನ ಗಂಡನ ಮಾಡಿದ ಮೋಸದಿಂದ ನಿನ್ನ ಮಿಡಿದುಕೊಂಡು ಹೋಗಲು ಬಂದಿರುವ ಸುಂದರ. ಎನ್ನ ಗಂಡನು ಅಂತ ಅಪರಾಧವನ್ನು ಏನು ಮಾಡಿರುವನು? ಏನೇ ಸುಂದರಿ, ನಿನ್ನ ಗಂಡನು ಮಾಡಿದ ಅಪರಾಧವು ಏನೆಂದು ಕೇಳುತ್ತಿರುವೆ? ಹೌದು ಅಣ್ಣಯ್ಯ. ಸುಂದರಿ ಅಣ್ಣಯ್ಯ, ನಿನ್ನ ಗಂಡನೆಂಬ ಬಂಡನು ಹಿಂದಕ್ಕೆ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಬಂದ ಸಂಪತ್ತನ್ನೆಲ್ಲ ಇಟ್ಟುಕೊಂಡು ಒಬ್ಬರಲ್ಲ. ಹೌದೇ ಅಣ್ಣಯ್ಯ? ಆದ ಕಾರಣ ನಿಮ್ಮ ಸಂಪತ್ತನ್ನು ಕಸಿದುಕೊಂಡು ನಾವು ಮೆರೆಯಬೇಕೆಂಬ ಆಸೆಗೆ ಬರೋಣವಾಯಿತು ಸುಂದರಿ. ಬೇರೆಯ ಸಂಪತ್ತಿಗೆ ಆಸೆ ಪಡುವುದು ತಪ್ಪಲ್ಲವೇ ಅಣ್ಣಯ್ಯ? ಅದು ನಿನ್ನ ಗಂಡನಿಗೆ ಹೇಳಬೇಕು ಸುಂದರಿ. ನನ್ನ ಗಂಡನಿಲ್ಲದ ಸಮಯದಲ್ಲಿ ಬಂದು ಎಂದನ್ನು ದರದರನೆ ನಿಮ್ಮ ಆಲಯಕ್ಕೆ ಹೇಳದೊಯ್ಯುವುದೆಂದು ಹೇಳುವುದು ಸರಿಯಲ್ಲ. ನಾನು ಬಂದಿರುವ ಸಮಯದಲ್ಲಿ ನಿನ್ನ ಗಂಡನು ಎಣ್ಣೆಡಿಗೆ ಬಂದಿರುವನು. ನೀವು ಬಂದಿರುವ ಸಮಯದಲ್ಲಿ ನನ್ನ ಪತಿಯು ಇಲ್ಲವೆಂದು ಹೇಳುತ್ತಿರುವಿರಾ? ಹೌದು ಸುಂದರಿ. ಸರಿಯಲ್ಲ ಅಣ್ಣಯ್ಯ. ಅದು ಏತಕ್ಕೆ ಸರಿಯಲ್ಲ ಸುಂದರಿ? ನನ್ನ ಗಂಡನ ಮೇಲಿರುವ ಸಿಟ್ಟಿಗಾಗಿ ನನ್ನನ್ನು ಈ ರೀತಿ ಮಾತನಾಡುವುದು ಸರಿಯಲ್ಲ. ಅದು ಏತಕ್ಕೆ ಸರಿಯಲ್ಲ? ಆಹೋ ಅಣ್ಣಯ್ಯ. ಸುಂದರಿ, ಅಣ್ಣಗಳಿರ ಸುಂದರಿ ಅಣ್ಣಯ್ಯ, ಅಣ್ಣ ಅಣ್ಣ ಎಂಬ ಬಣ್ಣದ ಮಾತುಗಳಿಂದ ನಮಗೆ ಮುಖಕ್ಕೆ ಸುಣ್ಣ ಬಳೆಯಬೇಡ ಸುಂದರಿ. ಮತ್ತೇನು ಬಳೆಯಬೇಕು? ಮತ್ತೆ ಬಳೆಯಬೇಕು. ಮಾವ ಎಂದು ನಮ್ಮ ಮುಖಕ್ಕೆ ಬೆಣ್ಣೆ ತಗೊಳ್ಳಬೇಕು ಅಣ್ಣಯ್ಯ. ಸುಂದರಿ, ಇಲ್ಲ ಸಲ್ಲದ ಆಸೆಯನ್ನು ಪಡಬೇಡ. ಅದು ಏತಕ್ಕೆ ಪಡಬಾರ ಸುಂದರಿ? ನಿನ್ನ ಗಂಡನ ನಾಲ್ಕು ಜನ ಹೆಂಡತಿಯರ ಇಟ್ಟುಕೊಂಡು ಆಸೆಯ ತೀರಿಸಿಕೊಳ್ಳುತ್ತಿರುವನಲ್ಲ. ಆದರೆ ಅವನ ಯೋಗ ಭೋಗವಿರುವುದು. ಅದರಂತೆ ನಿಮಗೆ ಬರುವುದೆಂದು ಭ್ರಮೆಯನ್ನು ತಿಳಿದುಕೊಳ್ಳಿ. ಎಲೆ ಸುಂದರಿ, ನಿನ್ನನ್ನು ಮಾತ್ರ ಸರ್ವತ ಬಿಡುವುದಿಲ್ಲ. ನಿನ್ನ ಗಂಡನ ಸುದ್ದಿ ಎಲ್ಲ ಮುಂದೆ ಹೇಳಬೇಡ. ಏನು ಕೇಳಿರಿ? ನ್ಯಾಯವೇನು ಅಣ್ಣಯ್ಯ. ಎಲೆ ಮೂರ್ಖರೇ, ನನ್ನನ್ನು ನಿನ್ನ ಸಹೋದರಿ ಎಂದು ಭಾವಿಸಿಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡುವಣ್ಣ. ಬರುವುದು ನಿಮಗೆ ಪುಣ್ಯ. ಎಲೆ ಸಚ್ಚು ಮುಚ್ಚಿ ಪತಿವ್ರತಿ ಸತಿ ಎಂಬ ಪಠಿಸುವುದು ತರವಲ್ಲವಲ್ಲ ಹೇಳುತ್ತೀಯಲ್ಲ. ನೀನೇನು ಪತಿವ್ರತಿಯಲ್ಲ. ನಿನಗೆ ಪತಿ ಯಾರು? ನಾನೇ ನಿನಗೆ ಪತಿ, ನೀನೇ ನನಗೆ ಪತಿ. ನೀನು ಅಣ್ಣ ಅಣ್ಣ ಎಂದು ಬಣ್ಣಿಸಬಹುದೇ? ಎಲೆ ಸಣ್ಣ ನಡುವಿನ ಬಣ್ಣದ ಮಾತೆ. ಅಣ್ಣ ಎನ್ನುವ ನಿನ್ನ ಬಣ್ಣದ ಮಾತಿಗೆ ನಾನು ಒಡಂಬಿಡುವನಲ್ಲ. ನಾನು ನಿನ್ನ ಬಿಟ್ಟು ಹೋಗಲು ಬಂದಿಲ್ಲ ನಮನೆ ತತ್ವವರನೆ. ಎಲ್ಲೋ ಭಂಡರೆ, ಎಲೆ ಭಂಡರೆ, ದುಷ್ಟರೇ, ಎಲೆ ದುಷ್ಟರೇ, ದುರ್ಮಾರ್ಗರೇ, ಎಲೆ ದುರ್ಮಾರ್ಗರೇ. ನಾನು ಅಣ್ಣನೆಂದು ಎಷ್ಟು ಬೇಡಿಕೊಂಡರೂ ನಿಮಗೆ ಕಲ್ಲೆ ಬಾರದೆ ಹೋಯ್ತೆ. ನಿನ್ನ ಗಂಡನಿಗೆ ನಾಲ್ಕು ಜನರನ್ನು ಕಟ್ಟಿಕೊಳ್ಳುವ ನಾಲ್ಕು ಜನರನ್ನು ಕಟ್ಟಿಕೊಳ್ಳೋದು ನ್ಯಾಯವಲ್ಲವೆಂದು ಹೇಳಿದೆಯಾ? ಹೌದು ಸುಂದರಿ. ಹೌದು, ಅವನ ಅಣಿಯಲ್ಲಿ ಬರೆದಿರುವುದು. ಹೌದೇನು ಸುಂದರಿ? ನನಗೆ ತಿಳಿಸಿಲ್ಲ. ಈಗ ತಿಳಿಯಿತಲ್ಲ.
ಈಗ ತಿಳಿದಿರಲಿಲ್ಲಲ್ಲ. ಐದನೇ ಪರಸತಿಯರನ್ನು ಎಳೆಯುವುದು ಪರಸತಿಯರನ್ನು ಕಾಡುವುದು ತರವಲ್ಲವೆಂದು ಹೇಳುತ್ತಿರುವೆಯಲ್ಲ. ಅವನಲ್ಲ ನಿನ್ನ ಗಂಡನೇನು ಸಂಪನ್ನನಲ್ಲ. ಎಂಥವನು? ಎಲೆ ಮೂರ್ಖರೇ, ಇನ್ನಕ್ಕೆ ಕಳ್ಳನಂತ ಗೌತಮ ಋಷಿಯ ವೇಷವನ್ನು ಧರಿಸಿ ಅಹಲ್ಯ ದೇವಿಯ ಕಿರುವನ್ನೇ ಬೆಟ್ಟ ಕೆಡಿಸಿದನು. ಅವಳ ಮೇಲೆ ಆಸೆ ಇತ್ತು, ಕೆಡಿಸಿದನು. ಎಲೆ ಮೂರ್ಖರೇ, ಎಂತ ಮಾತನ್ನಾಡಿದೆ? ಇದ್ದ ಮಾತಂದು ಹೇಳಿದೆ. ಇದ್ದ ಮಾತನ್ನು ಹೇಳಿದೆ ಆಡಿದನೆಂದು ಚೆನ್ನಾಗಿ ಹೇಳ್ತಿರುವೆಯಲ್ಲ. ಹೌದಲ್ಲ, ನೀನು ಒಂದು ಹೆಣ್ಣು, ನಾವು ನಿನ್ನನ್ನು ಎಳೆಯುತ್ತಿರುವಲ್ಲ. ನೀನು ಆ ಮಾತನ್ನು ಏತಕ್ಕೆ ಆಡಿ? ನಾನು ನಿನಗಂತ ಏನು ಮಾಡಿದ್ದೇನು? ನಿನ್ನ ಗಂಡ ಮಾಡಿದ ಪರದದ ಒಳ ಯೋಗವನ್ನು ಹೇಳಿದೆಯಲ್ಲ. ಹೌದಾ? ಅವಳಗೂ ಸಹ ಅವಳ ಮೇಲೆ ಮನಸ್ಸಾಗಿರುವುದು, ಅದಕ್ಕಾಗಿ ಅವಳನ್ನು ಅವನು ಆಸೆ ಈಗ ಪಟ್ಟಿರುವನು. ನಿನ್ನ ಮೇಲೆ ನಮಗೆ ಮನಸ್ಸಾಗುತ್ತಿರುವುದು ಸುಂದರ. ನನಗಾಗಬೇಕಲ್ಲ, ನನಗಿಲ್ಲ. ಹೌದ ಸುಂದರಿ, ಅದು ಏತಕ್ಕೆ ಇಲ್ಲ? ಎಲೆ ಮೂರ್ಖರೇ, ಎಲ್ಲೋ ಮೂರ್ಖನೇ, ನಿನ್ನ ಗಂಡನು ಯಾವ ಪರಾಕ್ರಮನೆಂದು ಹೇಳಿಕೊಳ್ಳುತ್ತಿದೆ. ಎಂಥ ಪರಾಕ್ರಮನೆನ್ನುವುದು ನಿನಗೆ ಗೊತ್ತಿಲ್ಲವೇ? ಎಲೆ ನೀಚರೇ, ಎಲ್ಲೋ ನೀಚಾತ್ಮನೆ, ಹಿಂದಕ್ಕೆ ತಾರಕ ಸೂರ್ಯನ ತಪ್ಪಿಗೆ ತಾಳಲಾರದ ಅದವಿಯ ಗಿಡದ ಪ್ರತಿಮೆಯ ಕೆಳಗೆ ಬಂದಿರುವನು ನಿನ್ನ ಗಂಡನಾಗುವ ಮತ್ತೊಬ್ಬನ. ಎಲೆ ಮೂರ್ಖರೇ, ನಾಗ ನಿನ್ನನ್ನು ವಜ್ರದನಿತನೆಂಬ ದೈತನು ನಿನ್ನ ಮುಂದಾನೆಯನ್ನು ಹಿಡಿದು ಎಳೆದಾಡುವ ಸಮಯದಲ್ಲಿ ಹೊರತ ಕುಂದವಳ ನೀನಾಗುವ ಇನ್ನೊಬ್ಬಳ. ಎಲೆ ಸುಂದರೇ, ಎಚ್ಚರದಿಂದ ಮಾತನ್ನಾಡು. ನಾನೇ ಸುಮ್ಮನೆ ನಿಮ್ಮ ಮಂದಿರಕ್ಕಾರೆ. ಆದರೂ ಸಹ ಒಂದು ಹೆಣ್ಣಿನ ಮುಂದೆ ಈ ನಿಮ್ಮ ಪೌರುಷವನ್ನು ತೋರಿಸುವುದು ಸರಿಯಲ್ಲ. ಅದು ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರೇ, ಏನನ್ನು ಕೇಳಿದೆ? ಚೆನ್ನಾಗಿ ಮಗಳು. ಒಂಟಿ ಹೆಣ್ಣನ ಕರವನ್ನು ಪಿಡಿದು ಎಳೆದೊಯ್ಯುವನೆಂದು ಈ ರೀತಿ ಮಾತನಾಡುವುದು ನಿನಗೆ ನೀತಿಯಲ್ಲ. ಅದು ಏತಕ್ಕೆ ನೀತಿಯಲ್ಲ ಹೇಳು ಸುಂದರ. ನಿನ್ನ ಹಠವನ್ನು ಬಿಟ್ಟು ನೀನು ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದುಕೊಂಡು ಬಾಯಿ ಮುಚ್ಚಿಕೊಂಡಿದ್ದ ಹೊರಟು ಹೋಗುವ ಸುಂದರಿ. ಮಾಡಬೇಡ ಎನ್ನುವ ತರ್ಕ. ಎಲೆ ಸುಂದರಿ, ನೀನು ಎಷ್ಟು ಗೋಲಾಡಿದರೆ ನಿನ್ನ ಬಿಡುವುದಲ್ಲ. ಎಲೆ ವೈಯಾರಿ ಮೀಸಿದೆ ಕೇಡು ನುಡಿ ನುಡಿದರೆ ಸಜ್ಜನರು ಮೆಚ್ಚುವುದಿಲ್ಲವೆಂದು ಹೇಳಿದೆಯಲ್ಲ, ಅದು ಯಾತಕ್ಕೆ ಮೆಚ್ಚುವುದಿಲ್ಲ? ಎಲೆ ಸುಂದರಿ, ಅಂತ ಸಜ್ಜನರು ಯಾರು ಎಲೆಗೆ ತೋರು. ಎಲೆ ಕೆಂಪು ಬಣ್ಣದ ಎಣ್ಣೆ ಗಜನಿಟ್ಟ ಹಣ್ಣೆ. ನಾನು ಸುಮ್ಮನಿದ್ದಂತಲ್ಲ, ನಿನ್ನ ಬಾಯಿಗೆ ಬಂದಂತೆ ಮಗಳಿದರೀಕೋ ಎನ್ನ ಕಟ್ಟದಿಂದ ನಿನ್ನ ಖಂಡಿಸುವುದು ನೋಡ. ಈ ಪಾತಕಿಯ ಏನು ಮಾಡಲಿ, ಇವಳ ಕೈ ಕಾಲುಗಳ ಮುರಿದು ತಪ್ಪಳಿಸಿಬಿಡುವೆ. ಇವಳನ್ನು ಏನು ಮಾಡಲಿ ಸಾರಥಿ ಸಂಗತಿ. ಏನೇ ಭ್ರಷ್ಟ ಜಂಗಯ ಎಷ್ಟು ಏನಲ್ಲಿ ನಿಂದೆಯ ಕುಚಾಷ್ಟಯಮೋ, ಇಕೋ ರಾಜ್ಯ ಶ್ರೇಷ್ಠನೆಂಬ ಮರ್ಯಾದೆಯ ಬಿಟ್ಟು ಈ ನಾ ಮಾತುಗಳಿಂದ ಬದಲಿವೆಯ. ಏನೇ ದುಷ್ಟರೇ, ನಿನ್ನ ಗಂಡನಾದ ಬಂಡೆಯಿಂದ ನನ್ನ ಜನರು ಮಚ್ಚುವರೇನೆ ಉತ್ತರೆ. ಇದು ಅಲ್ಲದೆ ನೀವು ಬಾಮಂತರಲ್ಲವೇನೆ ಬೆಟ್ಟರೆ ಸೋಮರ ಮಾಮಂತರೆ. ಎಲ್ಲೋ ಮೂರ್ಖರೇ, ನೀವು ಪಾಪದ ಕಾರ್ಯವನ್ನು ಮಾಡಲು ಬಂದಿರುವವರು ನೀವು. ಅದೇ ಸುಂದರಿ. ಎಲ್ಲೋ ಮೂರ್ಖರೇ, ಎಲ್ಲೋ ದುಷ್ಟರೇ,
ಬಂದು ನಿಮಗೆ ಬುದ್ಧಿ ಕಲಿಸುವನು. ಏನೇ ಸುಂದರಿ ನಾನು ಕಾಯಿಸಿರುವೆನು. ಏನು ಕೇಳಿರಿ? ಚೆನ್ನಾಗಿ ಬಾ. ಏನೇ ಸುಂದರಿ ಇದು ನೀಚ ಬುದ್ಧಿ, ಹೇಳಬೇಡ ಧರ್ಮದ ಬುದ್ಧಿ. ಹೊರೊಳಗ ಹಾದಿ ಒಳಗ ನಿಂತಿದಿ, ಹಾದಿಯಲ್ಲಿ ನಿಂತು ನನ್ನ ನೋಡ್ತಿದಿ, ಕಣ್ಣಿಗೆ ಕಾಣುವಂತೆ ಯಾಕೆ ಮರ್ಯಾದಿ, ಹುಡುಗಿ ನೀನೇಕೆ ದೂರ ಹಾದಿ, ಹುಡುಗಿ ಬಂಗಾರತ್ತಾದೇನ ಹುಡುಗಿ ಎಲ್ಲೋ ದುಷ್ಟ ದುರ್ಮಾರ್ಗರೇ, ಏನೇ ಭ್ರಷ್ಟ ಎಲ್ಲೋ ನೀಚಾತ್ಮರೇ, ಈ ನಿಮ್ಮ ನಡತೆಯನ್ನು ಆ ಸಿದ್ದೇಶ್ವರನು ಎಂದಿಗೂ ಮೆಚ್ಚಲಾರನೆಂದು ತಿಳಿದುಕೊಳ್ಳಿ. ಏನೇ ಬುದ್ಧಿ ಶೂನ್ಯ ಎಲ್ಲೋ ಬುದ್ಧಿ ಶೂನ್ಯನೇ, ಸಿದ್ದೇಶ್ವರನ ಎನ್ನ ಮುದ್ದರಿ ಸಂದು ಬೇಡಿ ಬಂದರೆ ನಿನ್ನ ಬಂದು ಉತ್ತರಿಸುವನೆ, ಎನ್ನ ಬಂಧನದಿಂದ ನಿನ್ನ ರಕ್ಷಿಸುವನೆ. ಬೆಳೆತವನು ನಾರಿ ವಯ್ಯಾರಿ ಇಡೀ ನಮ್ಮ ಪಟ್ಟಣಕ್ಕೆ ದಾರಿ. ಆಪೋ ಜಗದಯ ಪೂರ್ಣ ಮೂರ್ತಿಯ ಸಾಹಸಕ್ಕೆ ಇಮ್ಮಡಿಯಾದ ಕಡು ಪರಾಕ್ರಮವುಳ್ಳ ತಮ್ಮ ಕಾಲಿಗೆಯ ನೋಡಿದೆಯಾ ಈ ದುರ್ಮಾರ್ಗರಾಡಿದ ರೀತಿಯ? ನೋಡಿದನಲ್ಲ ಗಜ, ಈ ಕಡು ದುರಪ್ಪಳ ಚಡಮಡಿಯ ಪಿಡಿದ ದೃಢತರ ಕಟ್ಕದಿಂದ ಜಡದ ಬಿಡ ನಿಜ. ಈ ಮಾತು ಎಲೆ ಇಂದ್ರನ ಸತಿ ಸುಮ್ಮನೆ ಯಾತಕ್ಕೆ ಗೋಳಾಡುತ್ತಿ, ಇನ್ನು ನಿನಗೆ ಯಾತಕ್ಕೆ ಆ ಭಂಡ ಇಂದ್ರನ ಪ್ರಾಂತಿ? ಎಲೆ ಸುಂದರಿ, ಪರ ಪುರುಷರು ಬಂದು ನಿನ್ನನ್ನು ತೋಳು ತೆಕ್ಕೆಯಲ್ಲಿ ಹಿಡಿದು ಮರ್ಯಾದೆಯಂ ಕಳೆಯುತ್ತಿರುವಾಗ ಎಲ್ಲಿ ಕಾಣದ ಅಡಿಗೆ ಕೊಂಡಿರುವನಲ್ಲ ಕಟ್ಟಿಕೊಂಡು ನೀನಾವ ಸುಖ ಪಡುತ್ತೆ. ಎಲೆ ಸುಂದರಿ, ನಿನ್ನ ಗಂಡನೆಂಬ ಬಂಡನ ನಮ್ಮ ಪರಾಕ್ರಮಕ್ಕೆ ಎದರಿ ದಾವ ಅಪ್ಸರೆಯರ ಸರದಿನಲ್ಲಿ ಅಡಗಿಕೊಂಡಿರುವನೋ ಏನೋ. ಇದೇ ಭ್ರಷ್ಟರೇ, ಆ ಇಂದ್ರನಾಥ ನಿನಗೆ ಕೇಯಲೇ ನಾರಿ, ಕಾಲಕೇಯ ಮಹಾರಾಜನ ಪಟ್ಟಾಧ್ಯಕ್ಷನೆಂದರಿ ಹಿರಣ್ಯ ನಗರಕ್ಕೆ ಪಟ್ಟದ ರಾಣಿಯನ್ನಾಗಿ ಮೆರೆ. ಎಲೆ ನಾರಿ, ನಿನ್ನನ್ನು ಬಿಡಿಸಿಕೊಂಡು ಹೋಗುವರು ಈ ಲೋಕದಲ್ಲಿ ಯಾರು ಕೂಗಿ ಕರಿ ಇರುವರು. ಸಾಮಾನ್ಯದವನಲ್ಲ ಸುಂದರಿ, ನೀನೇ ಎಂಥವನು? ನಾನು ಹಿರಣ್ಯ ನಗರದ ಅಧಿಪತಿ. ಆಗಿದ್ದರೆ ನೀನು ಎದರಬೇಕು ಸುಂದರಿ? ನಾನೇತಕ್ಕೆ ಎದರಬೇಕು? ನೀನು ಆ ಕಳ್ಳ ಇಂದ್ರನ ಸತಿಯಾಗಿರುವುದಕ್ಕೆ. ಪರರ ಸತಿಯನ್ನು ಪರಿಪರಿಯಾಗಿ ಗೋಳಾಡಿಸಬಾರದು. ಏನೇ ಸುಂದರಿ, ಏನೇ ಸುಂದರಿ, ನಿನ್ನ ಗಂಡನಂತ ಅಂಜಮುರುಕನ ಕಟ್ಟಿಕೊಂಡು ನೀನಾವ ಸುಖ ಪಡುವೆ? ಏನೇ ಭ್ರಷ್ಟನೇ, ಭ್ರಷ್ಟನೇ, ರಕ್ತ ಸಾರ್ವಭೌಮ ನಾಥ ಜಲಂಧರನ ಕೂಡ ವಿತ್ತ
ಶಿವನೇ, ಇವರಿಗೆ ಎಷ್ಟು ನೀತಿ ಮಾತನ್ನು ಹೇಳಿದರೂ ಸಹ ನನ್ನ ಮಾತನ್ನೇ ಧಿಕ್ಕಾರ ಮಾಡಿ ತಮ್ಮಳು ತಾವೇ ಅರ್ಭುತವನ್ನು ಕೈಯುತ್ತಿರುವರು. ನನಗೆ ಎಂಥ ಗತಿ ಬಂದೊದಗಿತಲ್ಲ. ಇವಾಗ ನಾನು ಏನು ಮಾಡಬೇಕು? ಏನೇ ಸಣ್ಣ ನಡುವಿನ ನಾಗರ ಬಣ್ಣದ ಎಣ್ಣೆ, ನಮಗಿಂತಲೂ ಗುಣವಂತರು, ಹಣವಂತರು, ರೂಪವಂತರು ಈ ಜಗತ್ತಿನೊಳಗೆ ಯಾರಿರುವರು? ಮೂರ್ಖನೇ, ಅಷ್ಟೈಶ್ವರ್ಯ ನಿರ್ಮಿತರಾದ ನಿವಾಸ ಕಾಲಕೇಯರೆಂಬ ಧನುಜ ಶ್ರೇಷ್ಠರ ಪಟ್ಟದ ರಾಣಿ ಎಂದೆನಿಸಿ ಸಂತೋಷದಿಂದ ಇರುವುದು ಬಿಟ್ಟು ಆ ದೇವೇಂದ್ರನೆಂಬ ರಣಯೇಡಿಯ ರಣಯೇಡಿಯ ಮನೆಯಲ್ಲಿ ಕಷ್ಟವ ಪಡುವುದೇ ತಕ್ಕೆ ನಾರಿ ವೈಯಾರಿ ಪ್ರೀತಿ ವಿಲಾಸದ ಸುತ್ತಲೇ ಅಮ್ಮ ತಾಯಿ, ಈ ರಕ್ಕಸರಾಡುವ ಮಾತುಗಳನ್ನು ಕೇಳಿದೆಯಾ? ಕೇಂದ್ರ ಜನನಿ, ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರೂ ಸಹ ಎನ್ನ ಸರಿಯನ್ನೇ ಬಿಡುವುದಿಲ್ಲ, ನನ್ನನ್ನು ಹೊತ್ತೊಯ್ಯುವನೆಂದು ತಮ್ಮಳು ತಾವೇ ಮಾತನಾಡಿಕೊಳ್ಳುತ್ತಿರುವುದು ಮಾತೆ. ಈ ಮೂರ್ಖರಿಗೆ ಕೈಗೆ ಒಪ್ಪಿಸಿ ಎಲ್ಲ ಪತಿಯು ಎತ್ತ ಮಾಯವಾಗಿ ಹೋದನೋ ಏನು? ಈಗ ಎನ್ನ ಗತಿ ಏನು ಮಾಡಬೇಕಪ್ಪ ಸಾರಥಿ? ತಿಳಿಯಲಾಗಿದೆ ಎನ್ನ ಮುಂದಿನ ಪರಿಸ್ಥಿತಿ. ನಾನು ಎಷ್ಟು ಬೇಡಿಕೊಂಡರೂ ನಿಮ್ಮ ಹಠವನ್ನು ಬಿಡದೆ ಹೋದರೆ ಸರ್ವತ ಬಿಡುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ನಿಮ್ಮ ಹಠವನ್ನು ಬಿಟ್ಟು ಬಿಡು ಮೂರ್ಖ, ಮಾಡಬೇಡವೆನ್ನೋ ತರ್ಕ. ಏನೇ ಭ್ರಷ್ಟ ಎಂಗಳೇ, ಎಷ್ಟು ಹೇಳಲಿ ನಿನ್ನಯ ಕುಚಾಷ್ಟಯಂ ಇಕೋ ಎನ್ನ ರೂಪವನ್ನು ನೋಡಿ ಕಣ್ಣು ಮುಚ್ಚಿಕೊಳ್ಳುತ್ತಿದೆಯಾ? ಏನೇ ಭ್ರಷ್ಟ ಮುಂಡೆ, ಎನ್ನ ರೂಪಕ್ಕಿಂತ ಶ್ರೇಷ್ಠವುಳ್ಳವರು ಈ ಸೃಷ್ಟಿಯೋಳು ಎಷ್ಟು ಹುಡುಕಿದರು ಸಿಕ್ಕಾರೆ ಎಲೆ ಸುಂದರಿ. ಎನ್ನಂತ ಬಾಸುರಂಗನ ಮಾತೆ ಮಾಡಿದರೆ ನಿನ್ನ ಚಡಮುಡಿಯ ಪಿಡಿದ ಕರಕರನ ತಿರುಗಿಸಿ ವಿಶ್ವಕರಕ್ಕೆ ಅಪ್ಪಳಿದ ತುಪ್ಪದಿಂದ ಕೊಪ್ಪೆ ಬರಲಿದ್ದಾರೆ. ಬಾಪು ಬಾಪರೇ, ನೀವ
ಹೆಚ್ಚಾದ ಮಳೆ ನಾನು ಎಷ್ಟು ಬೇಡಿಕೊಂಡರೂ ನಿಮಗೆ ಕರುಣೆ ಬಾರದೆ ಹೋಯ್ತೆ. ಅದು ಸರ್ವತ ಬರುವುದಿಲ್ಲ ಸುಂದರಿ. ಹೆಣ್ಣು ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ರಕ್ಕಸ ಕುಲವೇ ನಾಶವಾಗಿ ಹೋಗುವುದೆಂದು ತಿಳಿ. ಸುಂದರಿ, ಎಲ್ಲೋ ಮೂರ್ಖನೇ, ನೀನು ಶಾಪ ಪಟ್ಟರೆ ಅದು ನನಗೆ ಅಮೃತವಾಗಿ ಸ್ವೀಕರಿಸಿಕೊಳ್ಳಬೇಡ. ಈಗಿನ ಮೂರ್ಖತನಕ್ಕೆ ನಾನೇನೆಂದು ಹೇಳಬೇಕು? ನಿನ್ನ ಮೂರ್ಖತನಕ್ಕೆ ನಾನೇನು ಹೇಳಬೇಕು ಸುಂದರಿ? ಎಲ್ಲವೋ ನೀತಿ ಇಲ್ಲದ ಕೋತಿಗಳ, ಎಲೆ ಭ್ರಷ್ಟ ಮಂಡೆ, ಎಲ್ಲವೋ ಮಾಂಸ ತಿನ್ನುವ ಜಾತಿಗಳ, ಎಲೆ ಭ್ರಷ್ಟ. ನನ್ನ ಮಾತು ಕೇಳದೆ ಹೋದರ ಕೇಳದಿದ್ದರೆ ಮಾಡುವುದೇನು ಸುಂದರಿ? ಕೇಳದಿದ್ದರೆ ಏನಾಗುವುದು ಎಂದು ಹೇಳುತ್ತಿರುವಿರಾ? ಅದು ಏನು ಚೆನ್ನಾಗಿ ಬಗಳು. ನನ್ನ ಕೋಪವನ್ನು ಸೈರಿಸದೆ ನಾನು ನಿಮಗೆ ಶಾಪವನ್ನು ಕೊಡುವೆನು ನೋಡಿರಿ. ಎಲೆ ಸುಂದರಿ, ನೀನು ಕೊಡುವ ಶಾಪವು ನಮಗೆ ಅಮೃತವಾಗಿ ತೋರುವುದು ಸುಂದರಿ. ಅಮೃತವಾಗಿ ತೋರುವುದೆಂದು ಹೇಳಿರಾ? ಎಲೆ ಸುಂದರಿ, ಎಚ್ಚರದಿಂದ ಮಾತನಾಡು ನಾರಿ. ಸುಮ್ಮನೆ ನಾವು ಬಂದಿರುತ್ತೇವೆ. ನೀವಿಬ್ಬರು ಎಚ್ಚರ ತಪ್ಪಿ ಮಾತನಾಡುತ್ತಿರುವಿರಿ. ಮೊದಲು ನೀವು ಎಚ್ಚರದಿಂದ ಮಾತನಾಡುವುದನ್ನು ನಿನ್ನ ಕಲಿಯಿರಿ. ಗಂಡನು ಎಲ್ಲಿಡುಕೊಂಡಿರುವನು ಸುಂದರಿ? ಮರೆಯಲ್ಲಿ ಇರುವನು. ಅದಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗುವ ಸುಂದರಿ. ಏನು ಕೇಳಿರಿ? ಚೆನ್ನಾಗಿ ಬಗಳು ಸುಂದರಿ. ಶಾಪ ಹಿಡಿ ಕೊಡುವೆ ದುಷ್ಟರೇ, ಎಲೆ ದುಷ್ಟರೇ, ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಬಗಳು ಸುಂದರಿ. ಚೆನ್ನಾಗಿ ಕೇಳುವಂತವರಾಗಿ ಚೆನ್ನಾಗಿ ಬಗಳು. ಚೆನ್ನಾಗಿ ಬಗಳಬೇಕೆ? ಹೂ ಸುಂದರಿ. ಆಹಾ, ಏನು ಕೇಳಿರಿ? ಚೆನ್ನಾಗಿ ಹೇಳು ಸುಂದರಿ. ಶಾಪ ಹಿಡಿ ಕೊಡುವೆ ಪಾಪರೇ. ಕುಲದನವಯನ್ನ ಬಲಿಸಿದರೆ ಮುನ್ನ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ಎನ್ನ ಸರಿಯನ್ನು ಬಿಡುವುದಿಲ್ಲವೆಂದು ಹೇಳುತ್ತಿರುವುದಾ? ಏನು? ನಿನ್ನನ್ನು ಸೃಷ್ಟಿಸಿದ ಬ್ರಹ್ಮನಿಗೆ ಬುದ್ಧಿ ಇಲ್ಲ. ನಿನ್ನನ್ನು ಬಿಟ್ಟು ಹೋಗುತ್ತೇವೆ ಎಂದು ತಿಳಿದಿರುವೆಯಲ್ಲ, ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ನನ್ನನ್ನು ಎಳೆದುಕೊಂಡು ಹೋಗುವುದು ಹೇಳಿದ್ರಲ್ಲ, ನಿಮ್ಮಿಬ್ಬರಿಗೆ ಪೂರ ಬುದ್ಧಿನೇ ಇಲ್ಲ. ಬುದ್ಧಿ ಇಲ್ಲದ ಸರಿ ಸುಂದರಿ ನಿನ್ನನ್ನು ಸರ್ವತ ಬಿಡುವುದಿಲ್ಲ. ಹೆಣ್ಣು ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ರಕ್ಕಸ ಕುಲವೇ ನಾಶವಾಗಿ ಹೋಗುವುದು. ಗಂಡನ ಕುಲದ ನಾಶವಾಗಿ ಹೋಗಲು ಸುಂದರಿ. ನನ್ನನ್ನು ಹೆಳೆದೊಯ್ಯುವ ಎಂದು ಹೇಳುತ್ತಿರುವ ಈ ನಿಮ್ಮ ಕೈಗಳ ಏತಕ್ಕೆ ಸೇರಿ ಹೋಗಬಾರದು. ನಿನ್ನ ಗಂಡನ ಕೈಗಳು ಏತಕ್ಕೆ ಸೇರಿ ಹೋಗಬಾರದು. ನಿನ್ನ ಕಣ್ಣೇತಕ್ಕೆ ಹಿಂಗ ಹೋಗಬಾರದು. ನಿನ್ನ ಗಂಡನ ಕಣ್ಣುಗಳು ಸುಟ್ಟು ಹೋಗಲು ಸುಂದರಿ. ಇಲ್ಲ ಸಲದ ಮಾತನ್ನು ಮಾತನಾಡುವ ನಿಮ್ಮ ಬಾಯೊಳಗೆ ಮಣ್ಣೇತಕ್ಕೆ ಬಿಡಬಾರದು. ನಿನ್ನ ಗಂಡನ ಕೆಲವು ಮೂರ್ಖರೇ, ನಿನ್ನ ಗಂಡನ ಬಾಯಿಗೆ ಮಣ್ಣು ತಂದರೆ ಸುಮ್ಮನೆ ನಿಮ್ಮ ಹಠವನ್ನು ಬಿಡಿರಿ. ನನ್ನ ಅಂತಪುರವನ್ನು ಬಿಟ್ಟು ಹೊರಟು ಹೋಗಿರಿ. ಮೂರ್ಖ, ಮಾಡಬೇಡ ಏನಂತರ್ಥ. ಎಲೆ ಇಂದ್ರನ ಸಖಿ ಮುದಿನರಿಯುವುದರಿದರೆ ಆಕಾಶವು ಬೆದರುವುದೇ, ಎಪ್ಪುಡಿ ಎದೆ ಒಡೆಯುವುದೇ, ನೀನು ಶಾಪ ಕೊಟ್ಟರೆ ನಮಗೆ ತಟ್ಟುವುದೇ, ಭಯ ಹುಟ್ಟುವುದೇ. ಎಲೆ ಭ್ರಷ್ಟರೇ, ಇಕೋ ಇನ್ನೊಮ್ಮ ಇಂದ ಕೆಟ್ಟ ಮಾತನ್ನಾಡಿದರೆ ನಾಲಿಗೆ ಕಿತ್ತು ಬಿಡುವೆ. ಜಾಗೃತಿಯಿಂದ ಪ್ರಯಾಣವು ಮಾಡುವ ಈ ಪಟ್ಟಣದ ಆಚೆ ಬಿಡು ನಾರಿ. ಇದು ನಮ್ಮ ಪಟ್ಟಣದ ನಾರಿ. ಎಲ್ಲ ಮೂರ್ಖರೇ, ಎಲೆ ಮೂರ್ಖರೇ, ದುಷ್ಟನೇ, ಎಲೆ ದುಷ್ಟರೇ, ದುರ್ಮಾರ್ಗರೇ, ಎಲೆ ದುರ್ಮಾರ್ಗರೇ,
ನಾನು ಒಂದು ಸಾರಿ ಹೇಳ್ತೇನೆ, ಚೆನ್ನಾಗಿ ಕೇಳು ಸುಂದರಿ. ಕೋಗಿಲೆಗೆ ಗಾನ ಚಂದ, ನವಿಲಿಗೆ ನಾಟ್ಯ ಚಂದ, ನೀನು ನಮ್ಮಿಬ್ಬರಿಗೆ ಬಲು ಚಂದ. ರಾಗದ ಧ್ವನಿ ಕೇಳಿದರೆ ಪರರ ಹೆಣ್ಣನ್ನು ಚೆಂದ ಹಂದ ಎಂದು ಹೊಗಳುವುದೆಲ್ಲ ಈ ನಿನ್ನ ಭಂಡತನವು ನನ್ನ ಮುಂದೆ ನಡೆಯಲಾರದೆಂದು ತಿಳಿದುಕೋ. ಎಲೆ ಸುಂದರಿ, ಇಲ್ಲ ಮೂರ್ಖನೇ, ನಿನ್ನ ಗಂಡನ ಪೌರುಷ, ನಿನ್ನ ಗಂಡ ಯಾವ ಸಂಪನ್ನನಾಗಿರ್ಬೋದು, ನಿನ್ನ ಗಂಡನು ನಾಲ್ಕು ಸತಿಯರ ಒಡಗೂಡಿ ಇರಬೇಕಾದರೆ ಅವನ ದೇವತನು ಅವನ ದೇವಲೋಕದ ಅಧಿಪತಿಯು ಎಂದು ಹೇಳುತ್ತಿರುವೆ. ನಾವು ಈ ಗಂಡನ ಅಧಿಪತಿಗಳಲ್ಲೇ. ದುಷ್ಟ, ಎಲೆ ದುಷ್ಟರೇ, ಮಾತು ಮಾತಿಗೂ ನಿನ್ನ ಪತಿಗೆ ನಾಲ್ವರು ಇರುವರು ಅಂತ ಹೇಳುದಿಯಲ್ಲ. ಹೌದು ಸುಂದರಿ, ಆಗ ಅವನ ಯೋಗದಲ್ಲಿರುವುದು ಪಡೆದುಕೊಂಡಿರುವುದು. ನಿನ್ನ ಯೋಗದಲ್ಲಿದ್ದರೆ ನೀನು 8 ಜನರನ್ನು ಪಡೆದುಕೋ. ನಿನ್ನ ಗಂಡನ ಈಗ ಬದಲಿ ಕೂಡಿ ಸುಂದರಿ. ನಿನ್ನಂತೆ ಒತ್ತಡದಿಂದ ಪರ ಹೆಣ್ಣನ್ನು ನನ್ನ ಗಂಡನು ಕಾಣಲಿಲ್ಲ, ಪ್ರೀತಿಯಿಂದ ಒಲಿಸಿಕೊಂಡಿರುವನು. ಅದರಂತೆ ನೀನು ಒಲಿಸಿಕೋ. ಗೌತಮ ಕಳ್ಳನಂತ ಗೌತಮ ಋಷಿಯ ವೇಷವನ್ನು ಧರಿಸಿ ಅಹಲ್ಯ ದೇವಿಯ ಕೆಲವನ್ನು ಎತ್ತಕ್ಕೆ ಕಳಿಸಿದನು, ಮೋಹಪಡಿಸಿದನು. ಏ ಸುಂದರಿ, ಮೂರ್ಖ, ನಿನ್ನ ಪರಸತ್ಯಗಳನ್ನು ಕಾಣುವುದು ತರವಲ್ಲವೆಂದು ಹೇಳುವಿ. ನೀನೇನು ಪರಸತಿಯಲ್ಲ, ಮತ್ತೆ ನಾನು ಪರಪತಿ ಒಂದು ಹೆಣ್ಣುವಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ಹೊಲಸಾಗಿ ಮಾತನಾಡಬಹುದೇ? ನಾನೇ ಮೂರ್ಖ, ನೀನು ಇಲ್ಲ ಸಲದ ಮಾತನ್ನು ಮಾತನಾಡಬೇಡ, ನನ್ನ ಆದಿಯನ್ನು ತಪ್ಪಿಸಬೇಡ. ದುಷ್ಟ, ಆದಿಯನ್ನು ತಪ್ಪಿಸಿಲ್ಲ ಸುಂದರಿ. ಎಲೆ ಬುದ್ಧಿ ಶೂನ್ಯನಾದ ಸಚಿವೆ, ಸಾವಿನ ಬಾಯಿಯನ್ನು ಸಿಲುಕಿದ ಇಲಿಯ ಬಿಡಿಸಿ ಉತ್ತರಿಸುವವರು ಯಾರು? ಸುಂದರಿ, ಮೂರ್ಖ, ಈ ತ್ರಿಜಗನ್ಮಂಡಲದಲ್ಲಿ ಕಲಿವೀರನೆಂದು ಬಿರುದಾಂಕಿತನಾಗಿರುವ ನನ್ನಿಂದ ನಿನ್ನ ಬಿಡಿಸಿ ಬಂಧನವನ್ನು ಬಿಡಿಸುವರೆಂಬ ಭ್ರಾಂತಿಯನ್ನು ಬಿಡು. ಬಿಡು ಸಚಿ ಸುಬ್ರಾಂತಕ್ಕೆ ಎಲೆ ನೀಚ ಜಾತಿ ಬಂಡ ದೇವೇಂದ್ರನ ಸತಿ ಏಕ ಚಕ್ರಾಧಿಪತಿ ಎಂದೆನಿಸಿದ ಎನ್ನ ಲಕ್ಷ್ಯದಿಂದ ವೀಕ್ಷಿಸಿ ಇಷ್ಟಾನುಸಾರವಾಗಿ ತುಚ್ಛ ಮಾತುಗಳನ್ನಾಡುವೆಯಾ? ಇದೇ ಭ್ರಷ್ಟ ಮುಂದೆ ಎಚ್ಚರದಿಂದ ಮಾತನ್ನಾಡು. ಇನ್ನು ಮುಂದೆ ಮಿತಿ ಮೀರಿ ನಡೆದರೆ ನಿನ್ನ ಹಲ್ಲುಗಳ ಫಲಫಲನೆ ಉದುರುವಂತೆ ಮುಖಕ್ಕೆ ಬಡಿವೆ. ಬಹು ಎಚ್ಚರದಿಂದ ಮಾತನ್ನಾಡು ನಾರಿ, ಮದನಗಟಾರಿ, ಇಡೀ ನಮ್ಮ ಮಂದಿರಕ್ಕೆ ದಾರಿ. ಇಲ್ಲ. ಇದಕ್ಕೆ ನನಗೆ ಗತಿ ಏನು ಮಾಡಬೇಕು ದೇವ ದೀನ ಬಾಂಧವ? ಎದೆ ಬಂಡ ಇಂದ್ರನ ಹೆಂಡತಿಯಾದ ಸಚಿ, ನಿನ್ನ ಗಂಡನ ನೆನೆಸಿಕೊಂಡು ಗೋಳಾಡಿದರೆ ನಿನ್ನ ಬಿಡುವನೆ, ಎದೆ ವೈಯಾರದ ಹೆಣ್ಣೆ, ಎಲೆ ವೈಯಾರದ ಹೆಣ್ಣೆ, ಸಾಕ್ಷಾತ್ ಮನ್ಮಥನ
ಎಲೆ ಭ್ರಷ್ಟ ಎಂಗಳೇ, ಇಷ್ಟ ಸಂಪಾದವೊಂಬಿಟ್ಟು ಈ ಭ್ರಷ್ಟರ ಪಟ್ಟಣದಲ್ಲಿ ಹೊಟ್ಟೆ ಮರೆದುಕೊಳ್ಳಬೇಕಾಯಿತಂದು ಮಗಳುವೆಯಾ? ಎಲೆ ನೀಚಾತ್ಮಳೆ, ಈ ಸೃಷ್ಟಿಯಳು ನೀವು ಭಾಗ್ಯವಂತರು, ನಾವು ಉಪ್ಪು ಉರಿದ ತಿನ್ನುವ ಸಿಪ್ಪೆ ತಿರುಕರೆ ಹೇಗೆ? ಅಪೋ ಅನುಜ, ಅಪೋ ಅನುಜ ಪ್ರಜಾ, ಈ ದುಷ್ಟ ಹೆಂಗಸಿನ ಚಟಮಡಿಯ ಪಿಡಿದ ಎಳೆಯುವಂತ ನಾವು ಇವಳ ಬಡಿವಾರದ ಮಾತುಗಳಿಗೆ ಮರಳಾಗದೆ ಇವಳ ಪಿಡಿದು ಎಳೆದುಕೊಂಡು ಹೋಗೋಣ ತಮ್ಮ. ಇದೇ ನಮ್ಮ ಪ್ರಭಾವಮ್ಮ. ಎಲೆ ಭ್ರಷ್ಟ ಎಣ್ಣೆ, ನಾನು ಪರಿಪರಿಯಿಂದ ಹೇಳಿದ ಕಾಲಕ್ಕೂ ನಿನಗೆ ಬುದ್ಧಿ ಬಂದಂತ ಕಾಲವಿಲ್ಲ. ಎಲೆ ಸುಂದರಿ, ಮೂರ್ಖ, ನಮ್ಮ ಮಂದಿರಕ್ಕೆ ಹೊರಟನೇ ಸರಿ, ಇಲ್ಲವಾಯಿತಂದರೆ ನಿನ್ನ ಜಟಮುಡಿಯ ಹಿಡಿದು ದರ್ಶನದ ಎಳೆದು ನಮ್ಮ ಅಂತಃಪುರಕ್ಕೆ ಎಳೆದುಕೊಂಡು ಹೋಗಿ ಮರ್ಯಾದೆಯ ಕಳೆದು ಬಿಡುವುದು ನೋಡು, ಮರ್ಯಾದೆಯ ಕಳೆದು ಬಿಡುವುದು ನೋಡು. ಬರಲಾಗಲಿ ಎಲ್ಲ ಹೋದಾಗಿದೆ ಸಭೆಯಲ್ಲಿ ಕುಳಿತಿರುವ ತಾಯಿಗಳಿರ, ನೀವಾದರೂ ಎನ್ನ ಮರೆಯನ್ನು ಕೇಳಿ ಎನ್ನ ಕಷ್ಟವನ್ನು ನೋಡಿ ಮೌನವಾಗಿ ಕುಳಿತಿರುವರ? ಈ ನೀಚರಿಗೆ ನೀತಿ ಮಾತನ್ನು ಹೇಳಿ ಎನ್ನ ಸೆರೆಯನ್ನು ಬಿಡಿಸಬಾರದೆ? ಈಗ ನನಗೆ ಗತಿಯಿದ್ದವರು ದೇವ ದೀನ ಬಾಂಧವ. ಏನೇ ಬುದ್ಧಿ ಶೂನ್ಯರಾದ ಮುತ್ತು ಎಂಬಲೇ, ಈ ಸಮಯದಲ್ಲಿ ಉತ್ತತ್ಬಲಶಾಲಿಯಾದ ರುದ್ರನ ರೌದ್ರ ರೂಪವನ್ನು ತಾಳಿ ಬಂದರೆ ಅವನನ್ನು ಚೆಂದಕ್ಕೆ ಮಾಡಿಬಿಡುತ್ತಾರೆ. ಎಚ್ಚರದಿಂದ ಮಾತನಾಡು. ಚಂಡ ಪ್ರಚಂಡನಾದ ಆಹೋ ಕಾಲಿಗೆಯೇ, ಅಗ್ರಜ, ಈ ಭ್ರಷ್ಟ ಜಂಗಲಯ ಮಾತೇನು ಕೇಳುತ್ತೆಯ? ಜಾಗ್ರತೆಯಿಂದ ಹಿಡಿದು ಎಳೆದುಕೊಂಡು ಹೋಗೋಣ ತಮ್ಮ. ಇದೇ ನಮ್ಮ ಕುಲದ ಧರ್ಮ. ಅಗ್ರಜ, ನಿನ್ನ ಅಭಯ ಪ್ರಕಾರ ಈ ಭ್ರಷ್ಟನ ಚಟಮಿಡಿಯ ಹಿಡಿದು ಎಳೆದು ತರವಿದು ಬಣ್ಣ ಬಳಿ ಬಳಿ
ಪಾರ್ಟಿ ಬಿಡ್ಸ ಕರ್ಕೊಂಡಿದ್ರಪ್ಪ ಮಳೆ ಎಲ್ಲರೂ ಸರ್ಕಾರದ ಉತ್ತಮವಾಗಿರಬೇಕು, ಇತ್ತಗೆ ನಾವು ನಡಿಬೇಕು. ಸತ್ಯವಂತ ಗುರುಗಳ ಕೂಡ ಮುತ್ತಿನಂತೆ ನಾವು ಬಾಳಬೇಕು. ನಾವು ನಿತ್ಯದ ಇರಬೇಕು, ಸತ್ಯವಂತರ ಇರಬೇಕು. ಹೋಗಿ ಹಾಡಿದ ಗೆಳೆಯರ ಹೋಗಿ ಹಾಡಿದ ಗುರುಗಳ ಕೂಡ ನಿತ್ಯದಿಂದ ನಡೀತಿರಲೇಬೇಕು. ಸರ್ವ ಅಮೃತ ಕಲಿತಿರಬೇಕು, ಸರ್ವರಲ್ಲಿ ನಾವು ಗೆದ್ದಿರಬೇಕು. ಸರ್ವರಲ್ಲಿ ನಾವು ಬೆಳೆದಿರಬೇಕು, ಸರ್ವ ಅಮೃತವಾಗಿರಬೇಕು. ಎಲ್ಲರೂ ಕೂಡ ಬೆರೆತು ಬಾಳುವ ಮಾನವನಾಗಿರಬೇಕು. ಎಲ್ಲರಲ್ಲಿ ಬೆಳೆಸಿರುವ ಮಾನವನ ಆಗಿರಬೇಕು. ಎಂಥ ಮಾನವ ಕುಲವೋ ನಮ್ಮ ಜಾತಿ ಕುಲವೇನು, ಎಂಥ ಮಾನವ ಕುಲವೇನು ನಮ್ಮ ಜಾತಿ ಕುಲವೇನು. ಸರ್ವರಲ್ಲಿ ಬೆಳೆತು ಬಾಳುವ ಮಾನವ ಕುಲವೇನು, ಸರ್ವರಲ್ಲಿ ಬೆಳೆತು ಬಾಳುವ ಮಾನವ ಕುಲವಿನ. ಫುಲ್ ಸ್ಟಾಪ್ ತಲೆ ಅಣ್ಣ ಭಾವನೆ. ಹೌದೌದು, ದೇವಟಮ್ಮನ ಧರ್ಮಗಳಲ್ಲಿ ರಾಜವರದಿಂದ ಮಂದವೀರ ನಮ್ಮ ಧಾರ್ಮಿಕಗಳ ದೇವ ದಿವ್ಯಪುರ ಬಾಬಾ ಅಣ್ಣವ ದೇವ
ತಿಳಿದಾರು. ಎಲ್ಲ ಮಾನವ ದೇವ ಕೋದಂಡ ವಿದ್ಯೆ ಬಲಶಾಲಿ ಮಾತ್ರ ಜನಂದಾರೊಂದು ಕೇಳುವ ಸುಬುದ್ಧಿಯಳು ಪ್ರಬುದ್ಧ ಮಾನವ ಎಲ್ಲಿದ್ದಾರವನ? ಓಹೋ ದೇವ, ನಾವುದಾರಿಂದ ಕೇಳಿದೀಯಾ? ನಿತ್ಯವಂತನಾಗಿದ್ದರೆ ಸತ್ಯವಾಗಿ ನಡೆಯಬೇಕು, ಮುಕ್ತಿವಂತನಾಗಿದ್ದರೆ ಕೀಳಕುಲದ ಮೇಲೆ ನಿತ್ಯವಾಗಿ ಭದ್ರವಾಗಿ ಬರೆಯುವುದನ್ನು ಬಿಟ್ಟು ಯಾತಕ್ಕೋ ನಾನು ಈ ಕುಲಕ್ಕೆ ಬಂದೇನೆಂದು ಯಾತಕ್ಕೆ ಮರೆಯದಂತೆ ಮಾತನಾಡಬೇಕು. ಸತ್ಯವಂತನಾಗಬೇಕಿದ್ದರೆ ನಾನು ಮಹಾಧರ್ಮನಾಗಿರಬೇಕು, ಕುಲದಲ್ಲಿ ಕೆಟ್ಟವನಾಗಬೇಕಾಗಿದ್ದರೆ ಸರ್ವರಲ್ಲಿ ನಿಷ್ಠೆಯಂತೆ ಮಾತನಾಡಿ ಇಷ್ಟವಾಗಿ ಹೋಗಲಿಕ್ಕೆ ಬಂದಿರುವ ಸುಂದರಿಂದ ಸಾರಥಿ ನಾನಲ್ಲವೇನೆ ದೇವ, ಹೇಳಿಕೊಂಡು ಬರಬೇಕು ತಮ್ಮನ ಮಾಂಗಿದವ. ಪಟ್ಟುತ್ತರ ಸ್ಫುಟ ಮುಕಟ ಮಣಿ ಬಟ ಕುಲತ್ತಮನಾದ ಸೂತ ಚೆನ್ನಾಗಿ ಕೇಳು ಹೇಳಿಕ್ರಮನ ನಾಮಾಂಕಿತ. ಅದೇನು ದೇವದ ಎಲ್ಲ ಸಾರಥಿ ಭವತಿ ಬಾಪು ಬಾಪುರ ನಿಪ್ಕಲ ರುದ್ಧತ ಮಾತ ಪ್ರಭುತ್ವಲ ಧೈರ್ಯ ಚಾತುರ್ಯ. ಎಲ್ಲ ಸಾರಥಿ ದೇವ ಪರಿವಾರ ಸಂಬಿನಿಯೊಳ ಸಂಭ್ರಮ ಸರ್ವಂ ಪಡೆದ ತುಂಬಿದ್ದ ಡಂಬರಿದು ತುಂಬಿ ವಿಜೃಂಭಿಸುವ ಈ ಜಂಬಾರದಿ ಸುರೇಂದ್ರನ ಮಂತ್ರತ್ವನಾದ ಮಾತು ಭೀಕರ. ಸಾರಥಿ ಭವತಿ ಬಾಪು ಬಾಪುರೆ ಮಕ್ಕಳ ದುಃಖ ಉರುತರ ಎಲ್ಲ ಸಾರಥಿ ದೇವ ಮಕ್ಕಳ ದುಃಖ ಉರುತರ ಜನ ವಿಜ್ಞಾನ ದೋಳ ಮತ್ತು ದೋಳ ಬೆರೆಯುವ ಹನುಮನ ಪಳ್ಳಿ ದಪ್ಪಿಗೆ ಬರಬಲ ಗರ್ಭಣಿ ಭೇದಿಸಿ ಬರಬರ ಬೆಳೆಯಿಸಿತು. ಎಲ್ಲ ಸಾರಥಿ ಭವತಿ ಎನ್ನ ಧ್ವಜಗ್ರದೋಳ ಮೆರೆಯುವ ಹನುಮನ ಅಪ್ಪರಣಿಯ ದಪ್ಪಿಗೆ ಬರಬಲ ಗರ್ಭಣಿ ಭೇದಿಸಿ ಬರಬರ ಬೆಳೆಯುವ ಸಾರಥಿ ಹೌದೇನು ದೇವ ಶಿವ ಎಲ್ಲ ಸಾರಥಿ ಭವತಿ ಎನ್ನಯ ಧ್ವಜಗ್ರದೋಳ ಮೆರೆಯುವ ಹನುಮನ ಅಪ್ಪರಣಿಯ ದಪ್ಪಿಗೆ ದಪ್ಪಿಂಗಗಳ ನಿರ್ಭರಗಾಗಿ ನಿರ್ಭರಿದು ಹೋಗಿ ಅಡಗಿದವು. ಹೌದೇನು ದೇವ ಸಾರಥಿ ಭವತಿ ಲಕ್ಷ್ಮೀಕಾಂತನ ಶಾಂತಿ ಮಿತ್ರ ಕುಂತಿದೇವಿಯ ಪುತ್ರ ಪರಮ ಪವಿತ್ರ. ಫಲ ಫಲ ಎಲ್ಲ ಸಾರಥಿ ಭವತಿ ಈ ಗಂಡನ ದೋಳೆಯದರಾದ ಬಂಡ ಬಂಡರಗಳನ್ನು ಮುರಿದಿಡುವ ಗಂಡಗಳಿಗೆ ಫಲ ಕಂಡ ಹೌದೇನು ದೇವ ಸಾರಥಿ ಭವತಿ ಈ ಭೂಮಂಡಲದೋಳ ಗಂಡಗಲಿಯನ್ನು ಮುತ್ತಿನ ಕಾಲ್ಪೆಯನ್ನು ಧರಿಸಿ ಫಲ ಧ್ರುವದ ರಾಜನ ಪುತ್ರಿಯಾದ ದ್ರೌಪದಿಯನ್ನು ವರಿಸಿ ಬಾಪುರೇ ಎನ್ನಗೆ ಎದುರಾಗಿ ಬಂದ ವೈರಿಗಳನ್ನು ಸಂಭರಿಸಿ ಗಂಡಲ ಕಾಲೆಂದಿರಿಸಿ ಎಲ್ಲ ಸಾರಥಿ ದೇವ ಈ ಪೃಥ್ವಿದೊಳಿರುವ ಹಸ್ತಿನವತಿಯ ರಾಜ ಧರ್ಮರಾಜನ ಅನುಜ ಮೂರು ಲೋಕದ ಗಂಡ ಗಂಡುಗಳಿಗಳ ಗಂಡ ಮಧ್ಯಮ ಬಂಡವನಾದ ಅರ್ಜುನ. ಎಲ್ಲ ಸಾರಥಿ ದೇವ ಈ ಮಧ್ಯಮ ಪಾಂಡವನಿಗೆ ಸಮದಂಡಿಯಾದ ಗಂಡುಗಳಿಗೆ ಇಲ್ಲವೆಂದು ಹಿಮ ಎನ್ನುವ ಲೆಚ್ಚರನ್ನ ಮುತ್ತಿನ ಕಾಲ್ಬೆಳ್ಳಿಯನ್ನು ಧರಿಸಿ ಹೆಸರುವಾಸಿಯಾಗಿ ದೇವ ಎಲ್ಲ ಸಾರಥಿ ಭೂಪತಿ ಅಣ್ಣನ ಆಜ್ಞೆಯಂ ಸದಾಕಾಲ ಪಾಲಿಸುವ ಪಾಠ ಕಿರೀಟಿ ಪನ್ನ ವಿಜಯ ಚಿತ್ತವಾನ ಗಾಂಡೀವಿ ಬಿಬಿತ್ಸು ಧನುಂಜಯ ಕಾಂತೆಯ ಅರ್ಜುನ. ಸಾರಥಿ ದೇವ ಅರ್ಜುನನೆಂಬ ಗಜನಾಮಗಳನ್ನು ಪಡೆದ ನಿತ್ಯ ರಾಧಿಪನೆಂದರ ಪರನಾರಿಯರ ಅರ್ಜುನ. ಸಾರಥಿ ದೇವ ಈ ಮೂರು ಲೋಕದೊಳ ಕ್ಷತ್ರಿಯ ವೀರನೆಂದು ಮುತ್ತಿನ ಕಾಲ್ಬೆಳ್ಳಿಯನ್ನು ಧರಿಸಿ
ಧರ್ಮರಾಜನಿಗೆ ಅನುಜನಾಗಿ 3 ಲೋಕದಲ್ಲಿ ಗಂಡುಗಳು ಎನಿಸಿಕೊಂಡ ಅರ್ಜುನ ಮಹಾರಾಜರುತ್ತವಾದರೆ ಇಂದು ಹಂದವಾದ ಸಮಾಂತರಕ್ಕೆ ಬಂದ ಕಾರಣವೇ ದೇವ ಮಹಾನ್ ಭಾವ. ವೈದ್ಯರೈ ಸಾರಥಿ ಸಭ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಹಠದಿಂದ ಕುಟಿಲ ಗೌರವವನ್ನು ಅಟ್ಟಾಸದಿಂದ ಕಪಟ ದೂಜಾಟವನ್ನು ಅಡಿದನಕನಗಾದೆ ಹ ಸಕಲ ಸಂಪತ್ತ ಐಶ್ವರ್ಯವನ್ನ ಕೊಂಡನಾದದ್ದರಿಂದ ಹೌದೇನು ರಾಜ? ಸಾರಥಿ ಭೂಪತಿ ಅದನ್ನು ತಿಳಿದು ಆರೆಂಡು ಮಂ ಸೇರಿದೆ ಪಡುತರ ಚಟವನ್ನು ಬೆಳೆಸಿದೆ. ಹ ಸಾರಥಿ ದೇವ ತಮ್ಮ 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 ಕುಟೀರಗಳಲ್ಲಿ ಮಠಗಳ ಆಶ್ರಮಗೈದು ಪಟ್ಟಣಂಗೈಯುತ್ತಿರುವುದರಿಂದ ಹ ಸಾರಥಿ ಭೂಪತಿ ಇಂದ್ರ ಅದನ್ನು ಕಂಡ ದಿಟ್ಟವಾಗಿ ಕೇಳಬೇಕ ಪಂಬಾಟದಿಂದ ಈ ಸಮತಟಕ್ಕೆ ಮರಣವಾಯಿತು ಕಂಡಿಯ ಸಾರದೆ ಒಳ್ಳೆದು ಭೂಪತಿ ಬೇಡವನ್ನೆಲ್ಲ ಅಂಗಡಿಗೆ ಜಾಗೃತಿ. ಏಕಮ್ಮಯ್ಯವರು ಈ ಶೃಂಗಾರವಾದ ಬೆಳ್ಳಿಯ ಕಡಗ ಮತ್ತು 500 ರೂಪಾಯಿಯನ್ನು ಪ್ರೇಮ ಕಣಕೆಗಾರ ಮಾಡುತ್ತಾರೆ. ಕಡಗ ಮಾತ್ರ ನನ್ನ ಕೈ ಕೊಟ್ಟರ, ದುಡ್ಡು ಮಾತ್ರ ನನ್ನ ಕೈ ಕೊಟ್ಟಿಲ್ಲ. ಮತ್ತೆ ಬೆಳಿಗ್ಗೆ ನನ್ನ ಮಾತ್ರ ಮಾರಿಕೊಳ್ಳದೆ ಅಪ್ಪ ಹುಡುಗ ಚೆನ್ನಪ್ಪಯ್ಯವರು ಒಂದು ಸುಂದರವಾದ ಬೆಳೆಯ ಕಡಗವನ್ನು ಹೆಚ್ಚಿನ ಪಾತ್ರ ಗಾಯನ ಮಾಡುತ್ತಾರೆ. ಇದೇನು ಆಶ್ಚರ್ಯದ ರೀತಿ ದೇವ ಹಂಬರ ಮಾರ್ಗದಿಂದ ಪರಮ ಸಂಭ್ರಮಾನ್ವಿತನಾಗಿ ಈ ಗೊಂದರಿಗೆ ಬರುವ ಗಂಭೀರ ಪುರುಷನು ತಾರಾಗಿರಬಹುದು. ಹೌದೇನು ದೇವ? ಸಾರಥಿ ಭೂಪತಿ ಸುರಪತಿಯ ವರದಿಂದ ಉದ್ಭವಿಸಿದ ಅರ್ಜುನನ ವನವಾಸದಲ್ಲಿ ಇರುವಳೆಂದು ಮರಿಗೆ ಎಲ್ಲಂ ಕರೆಯುವುದಕ್ಕೋಸ್ಕರ ಬರುವ ಹಿಂದಿನಾದ ಸಾಧನ ಭಲೇ ಸಾರಥಿ ಭೂಪತಿ ಚಂದ್ರವಂಶದಲ್ಲಿ ಉದ್ಭವಿಸಿದ ಪಾಂಡವರಿಗೆ ಆರಣ್ಯವೇ ಮಂದಿರವಾಯಿತೆಂದು ಪರಮ ಚಂತಕಾಂತನಾಗಿ ನಮ್ಮ ಪರಿತಾಪವನ್ನು ಪರಿಹರಿಸುವ ಕಾರಣ ಅಂತರಿಕ್ಷ ನಿಳಿದು ಬರುವ ಚಂದ್ರನು ಸಾರಥಿ ಭೂಪತಿ ಇಲ್ಲವೇ ಭಕ್ತರಿಗೆ ಆಪತ್ತು ಒದಗಿ ತಂದು ಅಂತರಿಕ್ಷದಿಂದ ಬರುವ ಶ್ರೀ ವಿಷ್ಣುನು. ಹೌದೇನು ದೇವ? ಸಾರಥಿ ಭೂಪತಿ ಇದು ಹಾಗ ಇರಲಿ ವೇಗದಿಂದ ನಮ್ಮ ದೈತ್ಯವನಕ್ಕೆ ಬರುವ ಗಂಭೀರ ಪುರುಷನ ದಾರೊಂದು ತಿಳಿಯುವ ಸೂತ ತಾನು ಶಿವಲಿಂಗ ದೇವರ ವೈದ್ಯರೈ ಸಾರಥಿ ಭೂಪತಿ ಕೇಳಿದೆಯ ಚಿತ್ರಸೇನ ಗಂಧರ್ವನ ಹೇಳಿದ ರೀತಿ ಅದೇನು ದೇವ? ಸಾರಥಿ ಭೂಪತಿ ಆ ಸೂರರ ತಂದು ಸೂರರಾದರೆ ಹೇಗೆ ಹ ಕಾಲಕ್ಕೆ ನಿವಾಸಕರೆಂಬ ರಕ್ಕಸವನ್ನು ಸಂಭರಿಸಲು ಮರವತಿ ಪಟ್ಟಣಕ್ಕೆ ತೋಟಿಯಿಂದ ರಥವನ್ನು ಬಿಡುತ್ತಾರದೆ ತಾನು ಶಿವಲಿಂಗ ದೇವ ಹರಿಸಿದ ಸಾರಥಿ ದೇವ ಎತ್ತ ನೋಡಿದರು ಮರಕದ ಮಾಣಿಕ್ಯದಿಂದಲೇ ವಿಜೃಂಭಿಸುವ ಈ ನಗರವು ಎಂತ ರಮಣೀಯವಾಗಿ ಕಾಣುವುದಲ್ಲ. ಹೌದೇನು ದೇವ? ಸಾರಥಿ ಭೂಪತಿ ಎತ್ತ ನೋಡಿದರು ಹ ಪುಷ್ಪ ಪಚ್ಚದ ತೋರಣಗಳಿಂದಲೂ ವೈಡೂರ್ಯದ ಕಂಬಗಳಿಂದಲೂ ಭಲೇ
ಗೋಮದೇಕ ಬೋಧಿಗಿಡೆಯಿಂದಲೂ ಮಾಣಿಕ್ಯದ ಜಂತೆಗಳಿಂದಲೂ ಚತುರವಾಗಿ ಕಾಣುವುದಲ್ಲ. ಹೊಲ ಹೊಲ ಎಲ್ಲಾ ಸಾರಥಿ ಭೂಮಿ ಈ ಸುರಲೋಕಕ್ಕೆ ಸರಿಯಾದ ಪಟ್ಟಣವೇ ಇಲ್ಲ. ಒಳಕ್ಕೆ ಹೋಗೋಣ ಸಾರಥಿ ಸಂಜಾಗ್ರತೆ. ತಮ್ಮ ಶೃಂಗಾರ ಭೂಮಿ. ಎಲ್ಲ ಸಾರಥಿ ಇತ್ತ ನೋಡು. ಅದೇನೇವ ರತ್ನ ದೀಪಗಳಿಂದ ಪ್ರಜ್ವಲಿಸಿ ತೋರುವ ಈ ಕಾಂತಿಗೆಯನ್ನು ನೇತ್ರಂಗಗಳಿಂದ ಮಂಜಿನ ಕೈಯುತ್ತಿರುವವಲ್ಲ. ಅದೇನೇವ ಎಲ್ಲ ಸಾರಥಿ ಭೂಮಿ. ಇದು ಏನು ಸೋಜಿಗದ ಸಂಗತಿ ಇತ್ತ ನೋಡು. ಈ ಅಮರಾವತಿ ಪಟ್ಟಣದ ವೈಖರಿ ಮುಂದೆ ಏನೆಂದು ಹೇಳಲಿ. ಇಲ್ಲಿ ನೋಡಿದರ ಸುಂದರದ ಭಕ್ತಗಳಿಂದ ರಮ್ಯವಾಗಿ ತೋರುತ್ತಿರೋದಲ್ಲ. ಭಲೇ ಎಲ್ಲ ಸಾರಥಿ ದೇವ ಈ ನಗರಕ್ಕೆ ಸರಿ ಈ ನಗರವನ್ನು ವರ್ಣಿಸಲು ಸಾಕ್ಷಾತ್ ಆದಿಶೇಷನಿಗೂ ಅಸತ್ಯವೆನಿಸಿರಬಹುದು. ಎಲ್ಲ ಸಾರಥಿ ಭೂಮಿ ರಸಿಕರ ಮನಸೋರ್ಗೊಳ್ಳುವಂತೆ ನಗರದ ರತಿ ವಿಲಾಸದ ತವರಂಪಂತೆ ತೋರುವುದಲ್ಲ ಸಾರಥಿ. ಇತ್ತ ನೋಡು ಕಾಮಧೇನು ಕಲ್ಪವೃಕ್ಷ ಪುರುಷಾಮುಗ ಹೈರವತ ಮುತ್ತಿನ ಮನೆಗಳು ರತಿ ಕ್ರೀಡೆಗೆ ತಕ್ಕ ವರದಿ ಆಸ್ಥಾನಗಳು. ಇಂಥ ಸವಿ ವಿಸ್ತಾರವಾದ ನಗರವನ್ನು ನೋಡುವ ಭಾಗ್ಯ ಒದಗಿದ ನಾನೇ ಧನ್ಯನು. ದೇವ ಸಾರಥಿ ಭೂಮಿ ಅಪ್ಸರೆಂಬಲದ ಮಣಿಯರು ಹೆಜ್ಜೆ ಗಜ್ಜೆಗೆ ಶೃಂಗಾರದಿಂದ ಪರಿಶೋಧಿಸುತ್ತಿರುವ ಇಂಥ ಸವಿ ವಿಸ್ತಾರವಾದ ನಗರವನ್ನು ನೋಡುವ ಭಾಗ್ಯ ನಾನೇ ಧನ್ಯನು. ಸಾರಥಿ ಭೂಮಿ ವಜ್ರಮಣಿ ಕಿರೀಟದಿಂದ ಪರಿಶೋಭಿಸುವ ಇಂಥ ಸಿಂಹಾಸನದ ಮೇಲೆ ಕೂಡುವ ಭಾಗ್ಯ ಯಾರಿಗೆ ತಾನೇ ಸಿಗುವುದು ಸಾಧ್ಯ. ದೇವ ಸಾರಥಿ ಭೂಮಿ ಈ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿರುವ ಸುರಪತಿಯಾದ ನಿದ್ದೇಂದ್ರನೇ ನೀನೇ ಧನ್ಯ. ದೇವ ಸಾರಥಿ ಭೂಮಿ ಇದು ಎಲ್ಲ ಆಗಿರಲಿ. ನಮ್ಮ ಜನಕ ನಮ್ಮ ಕಾಣಲು ಹೋಗೋಣ ನಡಿ ಸಾರಥಿ. ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕ್ರಾಂತಿ ಕನಕ ಐಶ್ವರ್ಯ ಮಸ್ತು ಮೇಲಕ್ಕೆ ಪಾರ್ಥ ತುರದೊಳಗೆ ಸಮರ್ಥ. ಆಹೋ ತಂದೆ ಆಹೋ ಬಾಲಕ ಇಂದಿನ ದಿನ ದೈತ್ಯವನ್ನ ತೋಳ ಧರ್ಮ ಭೀಮಾದಿಗಳ ಒಂದು ಗೋಡೆ ಮನುಜನಗಳ ಸಂದೋಹದಿಂದ ಭಾಗವನ್ನಾಮ ಚರಿತ್ರೆ ಎಂಬ ಸುಧರ ಸಂಸವಿದುಂಡು ಪ್ರೇಮದಿಂದ ಇರುವ ಸಮಯದ ಆಹೋ ಜನಕ ಆಹೋ ಬಾಲಕ ನಿನ್ನ ಕಡೆಯಿಂದ ಚಿತ್ರಸೇನಿನ ಗಂಧರ್ವನು ಬಂದು ವಂದನೆ ಮಾಡಿ ಬರಬೇಕೆಂದ ಮಾತ್ರದೋಳು ಬಂದನು. ಆಹೋ ಜನಕ ಆಹೋ ಬಾಲಕ ಅಂತ ಮಾತ್ಕರ್ಯವೇನಿರಬಹುದು. ಒಂದುಳೆಯದಿ ಪಾತ್ರೆ ಮುಂದೆ ವಿಸ್ತರಿಸುವುದು ನಮಗೆ ಆಹೋ ತನಯ ನಾನೊಂದು ಮಾತು ಹೇಳನು ಚೆನ್ನಾಗಿ ಕೇಳು. ಆಹೋ ಜನಕ ಅದಿಯನು ಚೆನ್ನಾಗಿ ಹೇಳು. ಏನು ಹೇಳಲು ತನಯ ನಡೆದ ವಿಷಯದ ಏನು ಹೇಳಲಿ ತನಯ ನಡೆದ ವಿಷಯ. ಏನು ಹೇಳಲು ತನಯ ನಡೆದ ಘಟನೆಯಲ್ಲಿ
ಸಮಸ್ತ ಪುರ ಪರಿವಾರ ಭಂಗಪಡಿಸುತ್ತಿರುವರು. ಆಹೋ ತನಯ, ಆಹೋ ಅಪ್ಪಯ್ಯ, ಆ ಮದೋನ್ಮತ್ತರನ್ನು ಸಂಹರಿಸಿ ದೇವತೆಗಳಿಗೆ ಮನಃಾನಂದ ಪಡಿಸ ಪುತ್ರ ಕಮಲಭದ್ರ. ಆಹೋ ಅಪ್ಪಯ್ಯ, ಆಹೋ ತನಯ, ಸರ್ಪ ಭೋಜನದೋಳ ವರುವಂ ಪಡೆದು ದರ್ಪದಿಂದ ಬೆರೆಯುವ ರಕ್ಕಸದ ಭಯವ ನಿನಗೇತಕ್ಕೆ ಸಡಗರದಿಂದ ವೇಳೆ ಎಂದಯ ಮಾಡಿದರೆ ಆ ಗಣಪತಿಗಳ ಕುಡಿಗೆ ಸುತ್ತ ಈ ಕಡ್ಗಳಿಂದ ಜಡಿದು ಅಮಿತ ವಿಕ್ರಮಗಳಾದ ಮುದ್ರಾಮತಿಗಳನ್ನು ಕಟ್ಟಲಿಗೆ ಕಳಿಸಿದನು. ಆ ಭೋಜನಕ, ಆಹೋ ಬಾಲಕ, ಆ ಬಂಡ ರಕ್ಕಸರು ನಿನ್ನನ್ನಿಷ್ಟು ಬಂಡಾಟ ಮಾಡಿದರೆ ಸುಲಭಗೆ ನಿನ್ನ ಮನದಲ್ಲಿ. ಆಹೋ ತನ್ನಯ್ಯ ಶಿರೋಮಣಿ, ಆಹೋ ಅಪ್ಪಯ್ಯ, ಗಾನಬಲಡ್ಡರಾದ ಜನರ ಒಡನೆ ಸಮರದಿಂದ ವಿಳಿಯಂ ಕೊಡಿವೆ ಹಿಡಿ ಹಿಡಿ. ಆಹೋ ತನಯ, ಆಹೋ ಅಪ್ಪಯ್ಯ, ತಡ ಮಾಡದೆ ಜಾಗೃತಿಯಿಂದ ಜಳಪ ಪಾರ್ಥ ಆ ಧನುಜರ ಮೇಲೆ ತೋರಿಸಿ ನಿನ್ನಯ ಸಾಮರ್ಥ್ಯ. ನಿನ್ನ ಇಟ್ಟದಂತ ಆದನಿ ಜನಕ ತಕ್ಕ ಇಟ್ಟ ಸಾರಥಿ ಕೇಳಿದೆಯಾ? ಅದೇನಂತೀಮ್ಮ? ಆ ಬಂಡ ರಕ್ಕಸರನ್ನು ಸಂಹರಿಸಲು ಮತವತಿ ಪಟ್ಟು ಆ ರಕ್ಕಸರಿರುವ ಸ್ಥಳಕ್ಕೆ ಸೋಟಿಯಿಂದ ರಥವನ್ನು ಬಿಡುವಂತೆ ಸಾರಿಗೆ ಕಾಲಿಗೆ ಚಂಡ ಪ್ರಚಂಡ ನಾಥ ಅಹೋ ಕಾಲಿಕೆಯೇ, ಅಹೋ ಅಗ್ರಜ, ನಿನ್ನ ಬಲಸ್ಥ ತೋಳಲಿ ಪ್ರಾಚಿಸುವ ಖಡ್ಗವಂ ಜಯಿಸುತ್ತ ಸಮರಕ್ಕೆ ಸುತ್ತ ನಾವು ಈ ಕ್ಷಣ ತೋಳ ರಕ್ತದ ಅವರ ಪಕ್ಷ ಎಂಬಗೆ ಯಕ್ಷ ರಾಕ್ಷಸರ ಗಣಕ್ಕೆ ಹಬ್ಬದೂಟವನ್ನಿಡು ತಮ್ಮ. ಅಹೋ ಅಗ್ರಜ, ಅಹೋ ಅನಿಗ, ಈ ಬ್ರಹ್ಮಾಂಡ ತುಂಬಿ ತುಳುಕುವಂತೆ ನಮ್ಮ ವೀರ ಬಬ್ಬೆಯನ್ನಿಟ್ಟು ನಮ್ಮ ಕದನಕ್ಕೆ ಬರುವ ಸುಭಟ ನಾಮನಾಗಿರಬಹುದು. ಅವನು ದಾರುಸ್ತಾ ತಮ್ಮ. ಅಹೋ ಅಗ್ರಜ, ಅಹೋ ಅನುಜ, ದಾವನಾದನಾಗಲಿ ಅವನ ತಡೆದು ಜಾಗ್ರತೆಯಿಂದ ಅವನ ಶಿರವನ್ನು ಖಂಡಿಸುವನು, ಅವನನ್ನು ಸಮ್ಮರಿಸುವನು ಅಣ್ಣ. ಈ ಸಾರಥಿ ಅದಮ ರಕ್ಕಸರನ್ನು ನೋಡಿದ್ಯಾ? ನೋಡ್ದಿಂದೇವಾ? ಎತ್ತ ನೋಡಿದರ ಸುತ್ತಮುತ್ತ ಕತ್ತಿಯನ್ನೆತ್ತಿಕೊಂಡು ಬರುವರು ನೋಡು. ಬಾಯ ತರದು ನಾಲಿಗೆ ಚಾಚಿ ಕಾಲ ಬೈರವನೆಂದು ಕಾರ್ಯದಾರಿಗಳ ಹಲ್ಲುಗಳನ್ನು ತಿಳಿದು ಕೊಲ್ಲಗಡಿಸ್ತಾರ್ಪಡಿಸುತ್ತ ಬರುವ ತುರ್ಪನ ಸೈನ್ಯವನ್ನು ನೋಡಿದೆಯಾ? ಹೌದೇನ್ದೇವಾ? ಸಾರಥಿ, ಹೋಗಿ ಒಂದೇ ನಿಮಿಷದೊಳಗೆ ಈ ದಾಂಡವರ ಕುಲಾಬ್ದಿಯನ್ನು ಕರಗಿ ಬಿಡುವೆನು ನೋಡನೆ ಸಾರಥಿ. ಅದನ್ನು ಪರಕ್ರಮದ ರೀತಿ ಆಡದ ನನಗೆ ರಥವನ್ನು ಬಿಡು ಜಾಗ್ರತೆ. ಅಸಂಖ್ಯದಿಂದ ಬರುವ ಮಾರ್ಪದರ ತೋಳ ವೀರ ಬಪ್ಪೆಯ ನಿರುತ್ತ ಬಂದು ಅರ್ಪಕನೇ ನೀನ್ಯಾರು? ಸನ್ಯಾಸಿ
ಪಾಮರನು ನಿನ್ನ ಪಾಮರನ ಯುದ್ಧ ರಣರಂಗದೊಳ ತಿಳಿಯುತ್ತದೆ. ಸ್ವಲ್ಪ ತಡಿ. ನಿನ್ನಿಂದೇನಾಗಲಾರದಲೇ ಮೂಡ ಎಲೈ ಬಂಡ ಎಲೈ ಭ್ರಷ್ಟ ಇಂದು ರಾಯರ ಗಂಡಗಲಿ ಪಾಂಡ ಕುಮರದ ಅನ್ನವ ಕುಲತಿ ನಿರಮಾರ್ಕಂಡ ಅರ್ಜುನನ ಪರಕ್ರಮ ನೆರೆಯದೆ ಎಂದರೆ ರಣರಂಗಕ್ಕೆ ಬಂದಿರುವೆಯಾ? ಎಲೈ ಮೂಡ ಎಲೈ ಭ್ರಷ್ಟ ಎಲ್ಲ ಹತ್ತದೋಳ ಇರುಪ ಬ್ರಹ್ಮಸ್ತ್ರವನ್ನು ಓಡಿ ನಿನ್ನ ಗುಂಡ ಮಗು ಕಂಡರಿಸ ಕಂಡ ರಕ್ತರ ಕಂಡವು ತೆಗೆದು ದಿಗ್ದೇವತೆಗಳಿಗೆ ಬಲಿಯಂ ಕೊಡದ ತಡ ಮಾಡಿದ ದೂರಕ್ಕೆ ನಿನ್ನ ರಕ್ತದ ಎಲೈ ಪಾರ್ಥ ನೀ ನಾಡು ಬನುಡಿಗಳೆಲ್ಲ ವ್ಯರ್ಥ ನೀನೇ ಮಹಾಪರಾಕ್ರಮಿಶಾಲಿಯಾದರೆ ಸನ್ಯಾಸಿಯ ವೇಷಯಂ ತೊಟ್ಟು ಕನ್ಯಮಣಿಯಳಾದ ಸುಭದ್ರೆಯಂ ಕಳ್ಳತನದಿಂದ ತಂದು ಮದುವೆಯನ್ನು ಮಾಡಿಕೊಂಡಿರುವ ಅರ್ಜುನನೋ ನೀನು ಅಥವಾ ಇನ್ನೊಬ್ಬನವರು? ಸ್ವಲ್ಪ ತಾಳಲಿಯ ಬಂಡ ಯುದ್ಧ ಆದ ಮೇಲೆ ತಿಳಿಯುತ್ತದೆ ನಿನ್ನ ಪರಾಕ್ರಮ. ದೇಶ ಕೋಶಗಳನ್ನು ದುರ್ಯೋಧನನಿಗೆ ಸೋತು ತಿರದೋಣಿಯತ್ತ ಅರಣ್ಯವಂ ಸೇರಿ ಹಣ್ಣು ಕಾಯಿಗಳಂ ತಿಂದು ಉಪಜೀವನ ಮಾಡಿದ ಅರ್ಜುನನು ನೀನು ಮತ್ತೊಬ್ಬನು. ಇದರೊಳಗೆ ನೀನಾವ ಅರ್ಜುನನು ಹೇಳು ಇಲ್ಲವೇ ಎನ್ನ ಪಾದಕ್ಕೆ ಪಾಲ್ಗೊಣ ಭೈರ್ಯಲೈ ಕಡಿತ ಬಲ ಮಂಡಿತನಾದ ಬಂಡದ ಅನ್ನವನೇ ಭ್ರಷ್ಟನಾದ ಅರ್ಜುನನೇ ಈಗೋ ನಾನು ದಾರಂದರೆ ನೀನು ದಾರನೇ ಭ್ರಷ್ಟ. ನಿಮ್ಮ ಎಂಡರ ಕೈ ಬಲಗಳ ಮೊಡಿಸಿ ಕೊರಲೋಳ ತಾಳಿಯ ಮಡಿಸಿ ಮೂಗಿನ ಮೂಗಿತ್ಯ ಮುಗಿತ್ತಿಸುವ ಲೋಕೈಕ ವೀರ ನಿನ್ನಿಂದೇನಾಗಲಾರದನೇ ಅದಮ ಎಲೈ ರಕ್ಕಸದಮ ಎಲೈ ಭ್ರಷ್ಟಾದಮ ನಿನಗೆ ಜೀವದಾನ ನೀಡುತ್ತೇನೆ ನಡಿ ಎಂದು ನುಡಿವೆಯ ಕುಲ್ಲ. ಮಾಡುವುದರೇ ಭ್ರಷ್ಟ. ಆದರೂ ಚಿಂತೆ ಇಲ್ಲ. ಹ. ಬಾಪುರ್ಯ ಕ್ಷತ್ರಿಯ ಹೊಟ್ಟೆಯಲ್ಲಿ ಹುಟ್ಟ ಪ್ರಾಣಕ್ಕೆ ಭಯಪಟ್ಟ ಹಿಂದರಿದರ ಈ ಲೋಕದಲ್ಲಿ ಅಪಕೀರ್ತಿ ಪ್ರಾಪ್ತಿಯಾಗುವುದು. ಎಲೈ ಹದಮ ಎಲೈ ಭ್ರಷ್ಟ ನಿರ್ಜರಾಧಿಪನಂದನ ಹತ್ತು ನನಗೆ ಎಚ್ಚರ ತಪ್ಪಿ ತುತ್ತ ಮಾತುಗಳನ್ನಾಡಿ ಪಶ್ಚಾತ್ತಾಪಕ್ಕೆ ಗುರಿಯಾದ ಬೇಡಾಸರು ಹುರಿಸಲಕ್ಕೆ ಬಂದಿಲ್ಲ. ಎಲೈ ಹದಮ ಎಲೈ ಭ್ರಷ್ಟ ಸುಮ್ಮನೆ ಎನ್ನ ಕಾಲಿಗೆ ಬಿದ್ದ ಜೀವದಾನವನ್ನ ಕೇಳಿಕೋ ಪಾಪುರ ಸೇರಿಸಿ ಬಿಡುವ ನಿನ್ನ ಮಗುರ. ಎಲೈ ನರಹದಮ ಎಲೈ ಗಂಡಾದಮ ಯುದ್ಧಕ್ಕೆ ನಿಲ್ಲೆಂದು ಕಾಲ್ಕದ ವೃತ್ತ ಛಲದಿಂದ ಕಲಾಕ್ಕೆ ಬರುತ್ತಿರುವೆಯೋ ಸಹಜವಾಗಿ ಇಟ್ಟ ತರವಾದ ಈ ಖಡ್ಗದಿಂದ ತತ್ತನೆ ಈ ಸೃಷ್ಟಿಗೆ ಕಡೆ ನಿಟ್ಟಿಲೆಲುಬುಗಳ ಮುರಿದು ಒಟ್ಟು ಮಾಡಿ ತೋರಿ ಬಿಡುವ ಎಂತ ಪಟು ತರ ಪರಾಕ್ರಮನಿಗೆ ಪಾದಕ್ಕೆ ಬಿತ್ತೋಗಿ ಎಂದು ಬಿಡುವೆಯಾ? ಎಲೈ ಎಲೈ ಭ್ರಷ್ಟ ನಿನ್ನ ನಾಲಿಗೆಯ ಜೀವದಾನವನ್ನು ಕೇಳಿಕೊಳ್ಳಬೇಕಲ್ಲ ಮುರಿಯುವನು ನಿನ್ನವಲ್ಲ. ಎಲೈ ಬಂದ ನಿನ್ನ ಇಷ್ಟದಂತಾಗಲಿ ಇದ್ದಕ್ಕೆ ನಿನ್ನ ಬಾಬುನ ಆಶ್ಚರ್ಯದ ರೀತಿ ಹದಿನೆಂದೇವಾ ಈ ದೈತ್ಯರ ರಕ್ತ ಬಿಂದಗಳು ಭೂಮಿಗೆ ಬಿದ್ದ ಕೂಡಲೇ ಪ್ರತಿ ದೈತ್ಯರ ಹುಟ್ಟಿ ಹಿಂದಕ್ಕೆ ಸನ್ನಿಹಿತರಾಗಿ ನಿಲ್ಲುವರಲ್ಲ. ಹೌದೇನದೇವಾ ಇದು ರಾಕ್ಷಸರ ಮಾಯವೋ ತಪ ಬಲವು. ಹ ಇವರೊಬ್ಬ ಏನು ಮಾಡಲಿ, ಹೇಗೆ ಸಂಹಾರ ಮಾಡಲಿ? ಸುರಪತಿ ಒಡನೆ ವೀರ ಪ್ರತಿಜ್ಞೆ ಮಾಡಿ ಕದನಕ್ಕೆ ಬಂದಿದ್ದಕ್ಕೆ ಹ ಅಪಜಯ
ಕಾಲ ಸಂಘಟಿಸಿತು ಶಂಕರ. ಹರ ಹರ ಗೌರಿವರ. ಎಲ್ಲ ಈ ಪಾತ್ರ ಭಯಗ್ರಸ್ತನಾಗಬೇಡ. ನಿನ್ನ ಭಕ್ತರಿಗಳು ಇರುವ ಈ ಬ್ರಹ್ಮಾಸ್ತ್ರದಿಂದ ಆ ದೈತ್ಯರ ಪ್ರಾಣವನ್ನು ನೀಗಿಬಿಡು. ಪಲ್ಗುಣ ಹೋಗುವುದು ಧನುಜರ ಪ್ರಾಣ. ಅದೇನ್ ದೇವ? ಆಕಾಶದಲ್ಲಿ ನುಡಿದ ಆಕಾಶವಾಣಿದ ನಿಯಮ ಕೇಳಿ ಪರಮಾನಂದ ಭರಿತನಾದೆನು. ಹೌದೇನ್ ದೇವ? ಎಲ್ಲಾ ಸಾರಥಿ ಹೌದೇ? ಹಿಂದೇತಕ್ಕೆ ಆಲಸ್ಯ. ಹ ದುರ್ಗಾಸ್ತ್ರದಿಂದ ಜರಪಂಜರವನ್ನು ಕಟ್ಟಿ ಉಗ್ರತರ ಪಾಶಪತತ್ರವನ್ನು ಪ್ರಯೋಗಿಸಿ ಹ ಈ ಧನುಜರ ಪ್ರಾಣವನ್ನು ನೀಗಿಸಬಡಿ ನೋಡು ಸಾರಥಿ. ಎಲೈ ಹದಮ, ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗು ಪಾಮರ. ಸೇರಿಸ ಬಿಡುವನು ನಿನ್ನ ನಮಪುರ. ಆಜ್ಞೆ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಫಲ್ಗುಣ ಎನ್ನ ಕೈಯಲ್ಲಿ ನಿಲ್ಲದಾಗುತ್ತದೆ ಪ್ರಾಣ. ಧೈರ್ಯ ಎಲೈ ಸಾರಥಿ. ದೇವ, ಈ ದುರ್ಮಾರ್ಗನ ರಣರಂಗ ತೋಳ ಪಾಶುಪತತ್ರದಿಂದ ನಿರ್ಗೈಸಿದರು. ಸಾರಥಿ ಭುವನಿ, ಇವನ ಬೆಂಬಲವಾಗಿ ಯುದ್ಧಕ್ಕೆ ಬರುವ ಅದಮನ ಜಾಗ್ರತೆಯಿಂದ ಯುದ್ಧಕ್ಕೆ ಬರೆಯಲ ಸಾರಥಿ. ತಮಗೆ ಸುಂದರವಾದ ನಮ್ಮ ಪ್ರಜೆಗಳು ತೋರಿದ ಪರಾಕ್ರಮವನ್ನು ಎನ್ನು ತೋರ ಬಂದರೆ ಏನು ಮಾಡಿದೆ ಅದಮ? ಮೂರ್ಖ, ಎಲೈ ಬಂಡ, ನಿನ್ನ ಎಡೆಮುಡಿಯ ಬಿಗಿದು ಪ್ರಾಣವನ್ನು ತೆಗೆದು ಬಿಡುವನು ನೋಡು. ಎಲೈ ಮೂರ್ಖ, ಎಲೈ ಹದಮ, ಈಕೋ ಗಂಡು ಗಲಿ ಕಾಲಕ್ಕೆ ಏನೆಂದರೆ ಈ ಜಗತ್ತ ಕೆಳಗಾಗುವುದು. ಎಲೇ ಹದಮ, ಎಲೈ ಬಂಡ, ಎನ್ನ ವಿಕ್ರಮವನ್ನರಿಯದ ಎನ್ನೊಡನೆ ಕದನಕ್ಕೆ ಬಂದಿರುವೆಯ ಧನುಜಯ. ಕದನದ ಕಾದಿರುವುದು ನಿನಗೆ ಅಪಜಯ. ಎಲೈ ಬಂಡ ದಾಂಡವ, ಎಲೇ ಮಧ್ಯ ಪಾಂಡವ, ಹಾ ಜಗತ್ಪಂಡರಾದ ಕೌರವರ ಮುಂಡಮಂ ಚಂಡಾಡುವುದಕ್ಕೆ ಕಂಡತರ ಪ್ರಚಂಡತರ ಕಾದಂಡವ ಅಂಡನ ತಂಡ ಕಂಡನಂದಂಡು ದಂಡದ ರಾಂಕಿತ ಯವತನೆಯನಾದ ಧರ್ಮರಾಯನ ಹೃದಯಕ್ಕೆ ಭಕ್ತನಾಗಿರುವೆನು. ಎಲೈ ಹದಮ, ಎಲೇ ಭ್ರಷ್ಟ, ಬಾಯಿಗೆ ಬಂದಂತೆ ಮಾತನಾಡಿದರೆ ನಿಮ್ಮ ಹಕ್ಕ ನಿನಗಾದ ಗತಿ ನಿನಗಾಗುವುದು ನಾಡು ಕರ್ಪುರ. ಎಲೇ ಪಾರ್ಥ, ಎನ್ನ ಕೈಯಲ್ಲಿ ಪ್ರಾಣ ಕಳೆದುಕೊಳ್ಳಬೇಡ ವ್ಯಕ್ತ. ಎಲೈ ಹದಮ, ನೀನು ಕಳೆದುಕೊಳ್ಳ ಬಂಡ. ಎಲೇ ಧೂರ್ತ, ಎಲೈ ಹದಮ, ಎಚ್ಚರ ತಪ್ಪಿ ಹುಚ್ಚನಂತೆ ಇಚ್ಚನು ಸಾರವಾಗಿ ಹೆಚ್ಚು ನುಡಿಯನ್ನು ಉಚ್ಚರಿಸಬೇಡ. ಈ ಗೋಯನ್ನು ಕರ ಪುಂಡರಿಕದೋಳು ಮಂಡರಿಯುವ ಪ್ರಚಂಡ ತರ ಕೋದಂಡಕ್ಕೆ ತಲತಳೆ ಎನ್ನ ತರದ ಪರಂಪರೆ ತಡೆದು ಬಿಡುವುದು ಮಾಡ. ಎಲೈ ಮುಕ್ತ, ಎಲೈ ಹದಮ, ಎಚ್ಚರಗೊಂಡು ಎದ್ದ ಮಾತ ಪೀತರನ್ನು ಮನಸ್ಸನ್ನು ಸ್ಮರಿಸುತ್ತ ಪಲ್ಗುಣ ಈ
ಧೈರ್ಯಗಳ ಈ ಸಾರಥಿ ಹೌದಿ ರಂಭ ಊರ್ವಶಿ ಈ ಲೋಕ ಕಂಟಕರಾದ ಕಾಲಿಕೆ ನಿವಾತಕರ ಇಂದಿಗೆ ಎಣ್ಣ ಕೈಯಲ್ಲಿ ಮರಣ ಹೊಂದಿದರು. ಹೌದೇನು ದೇವ? ನಮ್ಮ ತಂದೆಗೆ ಇಂದಿಗೆ ನಮ್ಮ ತಂದೆಗೆ ಸಮಾಧಾನ ತಂದಂತಾಯಿತು. ಹೌದೇನು ದೇವ? ಆ ಸಾರಥಿ ಹೌದಿ ನಾನು ಯುದ್ಧದ ಆಯಾಸದಿಂದ ಬಾಳ ಬಳಲಿದ್ದೇನೆ. ಆದ ಕಾರಣ ಇಲ್ಲಿ ಕಾಣುವ ಕೊಳದಲ್ಲಿ ಜಲವನ್ನು ಸೇವಿಸಿ ಪುರುಷಾಟಿಕೊಂಡು ಹೌದೇನು ದೇವ? ಮಾವಿನ ಮರದ ನೆರಳಿನಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ತದನಂತರ ಅಮರಾವತಿ ಪಟ್ಟಣಕ್ಕೆ ಹೋಗುವೆನು. ನಮ್ಮ ತಂದೆಯಾದ ಯಾರೆಂದರು ಸಂತೋಷಪಡಿಸುವುದು. ಹೋಗಬಲೆ ಜಾಗೃತಿ. ತಮ್ಮ ಶ್ರೀನಗರ ದೇವ ಮಹನ್ನವ ರಂಭ ಊರ್ವಶಿ